ವೀಕ್ಷಕರೇ, ರೈತನೇ ದೇಶದ ಬೆನ್ನೆಲುಬು. ರೈತನ ಬೆಳೆಯೇ ಹಸಿರು, ನಮ್ಮೆಲ್ಲರ ಉಸಿರು. ಇವೆಲ್ಲದರೂ ಇದ್ದರೂ ಸಹ ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ, ರೈತರ ಹಿತಾಸಕ್ತಿಗಾಗಿ ರೈತರು ರಸ್ತೆ ಮೇಲೆ ಉಪವಾಸ ಕುಂತು ತಮ್ಮ ಬೇಡಿಕೆಗಳನ್ನು ಪರಿಸ್ಥಿತಿ ಬಂದಿದೆ. ದಿನಾಂಕ 26/12/2024ರಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸಾವಿರಾರು ರೈತರು ಉಪವಾಸ ಸತ್ಯಾಗ್ರಹ ಕೂತು ತಾವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಕೊಡಲಿ ಎಂದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ರಾಜಕಾರಣಿಗಳು ಎಲ್ಲರೂ ಸೇರಿಕೊಂಡು ಗಾಂಧಿ ಭಾರತ್ ಎಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರೈತರ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಬೆಳೆದ ಬೆಂಬಲ ಬೆಲೆಗೆ ಬೆಲೆ ಕೊಡಲಿ, ರೈತ ಕುಟುಂಬಕ್ಕೆ ಹೆಚ್ಚಿಗೆ ಒಂದು ಆದ್ಯತೆಯನ್ನು ನೀಡಲಿ. ಆಯ್ಕೆಯಾದ ರೈತರಿಂದ ಪ್ರತಿನಿಧಿಗಳು ಮತ್ತು ರೈತರ ಪರವಾಗಿ ಸಭಾಭವನದಲ್ಲಿ ಧ್ವನಿ ಎತ್ತಿ ರೈತರಿಗೆ ಆಗತಕ್ಕಂತಹ ಒಂದು ಅನ್ಯಾಯವನ್ನು ಸರಿಪಡಿಸಿ ರೈತನೇ ನಮ್ಮ ದೇಶದ ಬೆನ್ನೆಲುಬುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ರೈತರ ಪರವಾಗಿಯೂ ಕೂಡ ನಮ್ಮ ಸಂಘಟನೆ ವಸಿಷ್ಠ ಕ್ರಾಂತಿ ಎಲ್ಲರಿಗೂ ಒಂದು ನ್ಯಾಯ ಸಿಗಲಿ ಎಂಬುದೇ ನಮ್ಮ ಆಸೆ. ವರದಿ ಶ್ರೀಕಾಂತ್ ಚೌಗಲ. ನಂತರ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ರಾಜಕಾರಣ ಮುಂದೊಂದು ದಿನ ಆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಬಲಿದಾನ ಮಾಡಿದವರಿಗೆ ಅಪಚಾರ ಮಾಡ್ತವೆ ಅನ್ನುವಂಥದ್ದನ್ನು ಗಾಂಧೀಜಿಯವರು ತಿಳಿದು ಅವತ್ತೇ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ನ ಹೆಸರನ್ನು ಇಟ್ಕೋಬಾರ್ದು ಅನ್ನುವಂಥದ್ದನ್ನು ಹೇಳಿದರು. ಆದರೆ ಇವತ್ತು ದುರದೃಷ್ಟಕರ, ಮಾನ್ಯ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ತಮ್ಮ ವೈಯಕ್ತಿಕ ಕಾರ್ಯಕ್ರಮ ರೂಪದಲ್ಲಿ ಸರ್ಕಾರದ ಏನು ಹಣದಲ್ಲಿ, ಅಂದರೆ ಎಲ್ಲ ತೆರಿಗೆದಾರರ ಹಣದಲ್ಲಿ 29 ಕೋಟಿಯನ್ನು ಖರ್ಚು ಮಾಡ್ತಿರುವಂಥದ್ದು, ಆನಂತರ ಅದರಲ್ಲಿ ರೈತರಿಗೆ ಅಪಚಾರ ಮಾಡಿರುವಂಥದ್ದು ಸರ್ಕಾರ, ಸ್ಥಳೀಯರಿಗೆ ಮತ್ತು ಹೋರಾಟಗಾರರಿಗೆ ಅಪಚಾರ ಮಾಡಿರುವಂಥದ್ದು, ರೈತರ ಬೇಡಿಕೆಯನ್ನು ಈಡೇರಿಸದೆ ಈ ಕಾರ್ಯಕ್ರಮ ಮಾಡಿರುವಂಥದ್ದು ಗಾಂಧೀಜಿಯವರಿಗೆ ಅಪಚಾರ. ಯಾಕಂದರೆ ಗಾಂಧೀಜಿಯವರ ಏನು ಕನಸಿತ್ತು ಅಂದರೆ ಗ್ರಾಮರಾಜ್ಯ ಸುರಾಜ್ಯ ರಾಮರಾಜ್ಯ ಅಂತ. ಅಂದರೆ ರೈತಾಭಿ ಸುಭಿಕ್ಷೆ ಆಗಿತ್ತಂದರೆ, ಹಳ್ಳಿ ಸುಭಿಕ್ಷವಾಗಿತ್ತು ಅಂತಂದರೆ ಅದು ರಾಮರಾಜ್ಯ ಆಗ್ತದೆ ಅನ್ನುವಂಥದ್ದು ಗಾಂಧೀಜಿಯವರ ಕನಸು. ಗಾಂಧೀಜಿಯವರ ಏನು ವಿಚಾರ ಮತ್ತು ಕನಸು ಮತ್ತು ಸರಳತೆ ಏನಿತ್ತಲ್ಲ, ಅದರ ವಿರುದ್ಧವಾಗಿ ನಡೆದುಕೊಂಡಿರುವಂಥ DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ, ಅದು ವಿಶೇಷವಾಗಿ ಬೆಳಗಾವಿ ಕಾಂಗ್ರೆಸ್ಗೂ ಅಪಚಾರ ಮಾಡಿದರು. ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ಗೂ DK ಶಿವಕುಮಾರ್